ಯುದ್ಧ ಅನ್ನೋದು ಈ ಕಾಲದಲ್ಲಿ ಕ್ಷಿಪಣಿಗಳು ಮತ್ತೆ ಬಾಂಬ್ಗಳಿಂದ ಹೊರತಾಗಿ ಮಾಹಿತಿ ಮತ್ತೆ ನಿರೂಪಣೆಗಳ ಮೇಲಿನ ನಿಯಂತ್ರಣದ ಮೂಲಕ ನಡೀತಾ ಇದೆಯಾ? ಯುದ್ಧದಿಂದ ಆಗ್ತಾ ಇರುವಂತಹ ವಿನಾಶ, ನಾಗರಿಕರ ಸಾವು ನೋವುಗಳ ನಿಜವಾದ ವರದಿಗಳು ಮುಖ್ಯವಾಹಿನಿಯ ಮೀಡಿಯಾಗಳಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಇಸ್ರೇಲಿ ಪತ್ರಿಕೆಗಳು ಮತ್ತೆ ಮಾಧ್ಯಮಗಳು ದೇಶ ಇರಾನ್ನಿಂದ ಕ್ಷಿಪಣಿ ದಾಳಿ ಎದುರಿಸ್ತಾ ಇದೆ ಅಂತ ತೋರಿಸುವಷ್ಟು ಶುದ್ಧೀಕರಿಸಲ್ಪಟ್ಟಿವೆಯಾ? ಲಕ್ಷಾಂತರ ಜನರು ಬಂಕರ್ಗಳಿಗೆ ಧಾವಿಸ್ತಾ ಇದ್ರೆ ಮಕ್ಕಳು ಮತ್ತೆ ಸಾಮಾನ್ಯ ನಾಗರಿಕರು ಈ ಒಂದು ವಾಸ್ತವವನ್ನ ಹೇಗೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾಕೆ ಯಾವುದೇ ವರದಿಗಳಿಲ್ಲ? ಯುದ್ಧ ವರದಿಗಳು ಸಂಘರ್ಷದ ಸಂಕಷ್ಟವನ್ನ ಹೇಳೋ ಬದಲು ಮಿಲಿಟರಿ ತಂತ್ರ ಮತ್ತೆ ತಾಂತ್ರಿಕ ಬಲದ ಬಗ್ಗೆ ಮಾತ್ರನೇ ಹೇಳುವ ಮಟ್ಟಕ್ಕೆ ಯಾಕೆ ಇಳಿದಿವೆ ಇವತ್ತು? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನಿದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.